ನಮಸ್ಕಾರ ವಿದ್ಯಾರ್ಥಿಗಳಿಗೆ, ಕಳೆದ ವಿಡಿಯೋದಲ್ಲಿ ನಾವು ಹವೆ ಪ್ರದೂಷಣೆಯ ಕೆಲವು ಕಾರಣಗಳ ಬಗ್ಗೆ ಅಭ್ಯಾಸವನ್ನು ಮಾಡಿದ್ದೇವೆ. ಅವು ತುಂಬ ಮಹತ್ವದ ಕಾರಣಗಳಾಗಿದ್ದವು ಮತ್ತು ಅದರ ಕೆಲವು ಪರಿಣಾಮಗಳೆಂದರೆ ಆಮ್ಲಪರಿಜನ್ಯ, ಇಂತಹ ಕೆಲವು ಪರಿಣಾಮಗಳನ್ನು ಕೂಡ ನಾವು ನೋಡಿದ್ದೇವೆ. ಮತ್ತು ಈಗ ನಾವು ಹವೆ ಪ್ರದೂಷಣೆಯ ಪ್ರತಿಬಂಧಕ ಉಪಾಯಗಳು, ಈ ಎಲ್ಲ ನಾವು ಈಗ ಪರಿಣಾಮಗಳನ್ನು ನೋಡಿದ್ದೇವೆ, ಅದರ ಕಾರಣಗಳು ನೋಡಿದ್ದೇವೆ. ಆದರೆ ಇವುಗಳನ್ನು ಕಡಿಮೆ ಮಾಡುವ ಸಲುವಾಗಿ ನಮಗೆ ಏನು ಮಾಡಬೇಕಾಗುವುದು ಎಂದರೇನೆ ಪ್ರತಿಬಂಧಕ ಉಪಾಯಗಳು. ಆ ಉಪಾಯಗಳನ್ನು ನಾವೀಗ ನೋಡೋರಿದ್ದೇವೆ. ಇದರಲ್ಲಿ ಎಲ್ಲಕ್ಕೂ ಮುಖ್ಯ ಎಂದರೆ ಕಾರ್ಖಾನೆಗಳಿಂದ ಹೊರಬೀಳುವ ಹೊಗೆ. ಕಾರ್ಖಾನೆಗಳಿಂದ ತುಂಬ ದೊಡ್ಡ ಪ್ರಮಾಣದಲ್ಲಿ ಹೊಗೆ ಹೊರಬೀಳುತ್ತಿರುತ್ತದೆ ಮತ್ತು ಅದರಲ್ಲಿ ಅನೇಕ ದೂಷಿತ ಕಣಗಳು, ದೂಷಿತ ವಾಯು ಅಲ್ಲಿ ಇರುತ್ತದೆ ಮತ್ತು ಈ ಹವೆ ಪ್ರದೂಷಣೆ, ಇದರಿಂದ ಹವೆ ಪ್ರದೂಷಣೆ ಆಗುತ್ತದೆ. ಇದರಿಂದ ಈ ಹವೆ ಪ್ರದೂಷಣೆ ಆಗುವನ್ನು ನಿಯಂತ್ರಿಸುವ ಸಲುವಾಗಿ, ಅದನ್ನು ಕಡಿಮೆ ಮಾಡುವ ಸಲುವಾಗಿ ಯಂತ್ರಗಳ ಬಳಕೆಯನ್ನು ಬಂಧನಕಾರಕ ಮಾಡಬೇಕು. ಯಂತ್ರಗಳು ಯಾವಿರುತ್ತವೆ, ಅಲ್ಲಿ ಯಾವುದರಿಂದ ಪ್ರದೂಷಣೆ ಆಗುತ್ತದೆ ಅದರ ಬಳಕೆಯನ್ನು ಬಂಧನಕಾರಕವಾಗಿ ಮಾಡಬೇಕು. ಉದಾಹರಣವಾಗಿ ಎಂದರೆ ನಿರೋಧಕ ಯಂತ್ರವನ್ನು ಬಂಧಿಸುವ ಮತ್ತು ಶೋಷಿಸುವ ಯಂತ್ರಗಳ ಇವುಗಳ ಉಪಯೋಗವನ್ನು ಅಲ್ಲಿ ಮಾಡುವುದು, ಇವುಗಳ ಬಂಧಕವನ್ನು ಮಾಡಿ ಅಲ್ಲಿ ಉಪಯೋಗವನ್ನು ಮಾಡಬೇಕು. ಈ ಎರಡನೇದೆಂದರೆ ಪಟ್ಟಣದಲ್ಲಿ ದುರ್ಗಂಧವನ್ನು ಪಸರಿಸುವ ಕಸದ ಯೋಗ್ಯ ಪ್ರಕಾರವಾಗಿ ಅಲ್ಲಿ ವಿಲೇವಾರಿ ಮಾಡಬೇಕು. ವಿಲೇವಾರಿ ಎಂದರೆ ಇಂಗ್ಲೀಷ್ನಲ್ಲಿ ಎನ್ನುತ್ತಾರೆ ಅದಕ್ಕೆ ಡಿಸ್ಪೋಸ್ ಮತ್ತು ಕನ್ನಡದಲ್ಲಿ ಅದಕ್ಕೆ ವ್ಯವಸ್ಥಾಪನೆ ಎಂದು ಕರೆಯುತ್ತಾರೆ. ಇಲ್ಲಿ ವಿಲೇವಾರಿ ಮರಾಠಿ ಶಬ್ದ ಬಂದಿದೆ, ಅದನ್ನು ನೀವು ಕನ್ನಡದಲ್ಲಿ ವ್ಯವಸ್ಥಾಪನೆ ಎಂದು ಬರೆಯಿರಿ. ಪಟ್ಟಣದಲ್ಲಿ ಯಾವಾಗ ದುರ್ಗಂಧ ಕಸವಿರುತ್ತದೆ, ಪಟ್ಟಣದಲ್ಲಿ ತುಂಬ ಪ್ರಮಾಣದಲ್ಲಿ ಕಸವು ತುಂಬಿಕೊಂಡಿರುತ್ತದೆ ಮತ್ತು ಈ ಕಸದ ವ್ಯವಸ್ಥಾಪನೆ ಯೋಗ್ಯ ಪ್ರಕಾರವಾಗಿ ಆಗುವುದು ತುಂಬ ಅವಶ್ಯಕ ಆಗಿರುತ್ತದೆ. ಇದರ ವ್ಯವಸ್ಥಾಪನೆಯಿಂದ ನಮಗೆ ಪ್ರದೂಷಣೆಯನ್ನು ಕಡಿಮೆ ಮಾಡಲು ಬರುವುದು. ಪರಮಾಣು ಪರೀಕ್ಷಣೆ ಸ್ಥಳದಲ್ಲಿ, ಪರಮಾಣು ಪರೀಕ್ಷಣೆ ಆಗುತ್ತಿರುತ್ತವೆ ಅದಕ್ಕೆ ನಾವು ಅಟೋಮ್ ಬಾಂಬ್ ಎಂದು ಕರೆಯುತ್ತೇವೆ, ಇಲ್ಲವೇ ಅಟಾಮಿಕ್ ಬಾಂಬ್ ಎಂದು ಕೂಡ ನಾವಲ್ಲಿ ಕರೆಯುತ್ತೇವೆ. ಅಂತಹ ಪರಮಾಣು ಪರೀಕ್ಷಣೆಗಳಲ್ಲಿ ರಾಸಾಯನಿಕ ಶಸ್ತ್ರಗಳು ಯಾವಿರುತ್ತವೆಯೋ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಧೂಳು ಹಾರುತ್ತದೆ ಮತ್ತು ಇದರ ನಿಯಂತ್ರಣೆ ಮಾಡುವುದು ತುಂಬ ಅವಶ್ಯಕ ಅಲ್ಲಿ ಇರುತ್ತದೆ. CFCಗಳಂಥ ನಿರ್ಮಿತಿಯ ಮೇಲೆ ಬಂಧನಗಳನ್ನು ಹಾಕಬೇಕು. CFC ಎಂದರೆ ನಾವು ನೋಡಿದ್ದೇವೆ ಕ್ಲೋರೋ ಕಾರ್ಬನ್, ಇವುಗಳಂಥ ಯಾವ ವಾಯುಗಳ ನಿರ್ಮಿತಿ ಆಗುತ್ತದೆ ಅವುಗಳ ಮೇಲೆ ಅಲ್ಲಿ ಬಂಧನವನ್ನು ನಾವು ಹಾಕಬೇಕು. ಈಗ ನಿಮಗಿದು ಗೊತ್ತಿದೆ ಎಂದು ನೋಡ್ರಿ. ಹವೆಯ ಗುಣವತ್ತತೆ ನಿರ್ದೇಶಾಂಕ, ಏರ್ ಕ್ವಾಲಿಟಿ ಇಂಡೆಕ್ಸ್ AQI. ಯಾವುದೇ ಒಂದು ಪಟ್ಟಣದಲ್ಲಿ ಹವೆಯು ಎಷ್ಟರ ಪ್ರಮಾಣದಲ್ಲಿ, ಎಷ್ಟು ಮಟ್ಟಿಗೆ ಅಲ್ಲಿ ಪ್ರದೂಷಿತವಾಗಿದೆ ಅದನ್ನು ತೋರಿಸುವ ಸಲುವಾಗಿ, ಅದನ್ನು ನಮಗೆ ಅಭ್ಯಾಸ ಮಾಡುವ ಸಲುವಾಗಿ, ಜನರಿಗೆ ಅದನ್ನು ತಿಳಿಸುವ ಸಲುವಾಗಿ ಈ ಹವೆಯ ಗುಣವತ್ತತೆಯ ನಿರ್ದೇಶಾಂಕ ಎಂದರೆ ಏರ್ ಕ್ವಾಲಿಟಿ ಇಂಡೆಕ್ಸ್ ಇದನ್ನು ತೆಗೆಯಲಾಗುತ್ತದೆ, ಇದನ್ನು ನಿಶ್ಚಿತಗೊಳಿಸಲಾಗುತ್ತದೆ. ಮತ್ತು ಈ ಏರ್ ಕ್ವಾಲಿಟಿ ಇಂಡೆಕ್ಸ್ ಎಂದರೆ ಹವೆಯ ಗುಣವತ್ತತೆ ನಿರ್ದೇಶಾಂಕವು ಯಾವುದರ ಮೇಲೆ ನಿಶ್ಚಯಿಸಿಕೊಳ್ಳುತ್ತದೆ ಎಂದರೆ ಹವೆಯಲ್ಲಿಯ SO2, CO, NO2 ಮತ್ತು ಭೂಪೃಷ್ಠದ ಹತ್ತಿರದಲ್ಲಿರುವ ಓಝೋನದ ಕಣಗಳಿಂದ ಕೂಡಿದ ಪದಾರ್ಥಗಳು ಇತ್ಯಾದಿಗಳ ಮೇಲೆ ಈ ಹವೆಯ ಗುಣವತ್ತತೆ ನಿರ್ದೇಶಾಂಕ ಅವಲಂಬಿಸಿರುತ್ತದೆ. ಏನೇನು SO2, CO, NO2 ಎಂದರೆ ಸಲ್ಫರ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್, ಹಾಗೆಯೇ ಓಝೋನ್ದ ಪ್ರಮಾಣ ಎಷ್ಟಿದೆ ಇತ್ಯಾದಿಗಳ ಮೇಲೆ ಈ ಹವೆಯ ಗುಣವತ್ತತೆಯ ನಿರ್ದೇಶಾಂಕ ಅವಲಂಬಿಸಿರುತ್ತದೆ. ಯಾವ ದೊಡ್ಡ ಪಟ್ಟಣಗಳಿರುತ್ತವೆ, ತುಂಬ ದೊಡ್ಡ ಪಟ್ಟಣಗಳಿರುತ್ತವೆ, ಅಲ್ಲಿ ಯಾವ ರಹದಾರಿಗಳಿರುತ್ತವೆ ಅಲ್ಲಿ ಏರ್ ಕ್ವಾಲಿಟಿ ಇಂಡೆಕ್ಸ್ ಎಂದರೆ ಹವೆಯ ಗುಣವತ್ತತೆ ನಿರ್ದೇಶಾಂಕಗಳನ್ನು ದರ್ಶಿಸುವ ಅಲ್ಲಿ ಫಲಕಗಳನ್ನು ಹಚ್ಚಿರುತ್ತಾರೆ. ಈಗ ನಿಮಗಿದು ಗೊತ್ತಿದೆ ಎಂದು ನೋಡಿದ್ರೆ, ಸಲ್ಫರ್ಯುಕ್ತ ಹವೆಯ ಪ್ರದೂಷಕಗಳಿಂದ ಬಣ್ಣದ ಕೆಲಸ, ತೈಲ ಚಿತ್ರ, ನೈಲಾನ್ ಬಟ್ಟೆ, ನೂಲಿನ ಬಟ್ಟೆ, ಚರ್ಮದ ವಸ್ತು ಮತ್ತು ಕಾಗದ ಇವುಗಳ ಮೇಲೆ ಪರಿಣಾಮ ಉಂಟಾಗಿ ಅವುಗಳ ಬಣ್ಣದಲ್ಲಿ ಬದಲಾವಣೆ ಆಗುತ್ತದೆ. ಎಂದರೆ ಒಂದು ವೇಳೆ ಸಲ್ಫರ್ಯುಕ್ತ ಹವೆ ಇದ್ದರೆ, ಸಲ್ಫರ್ಯುಕ್ತ ಎಂದರೆ SO2, ಅಲ್ಲಿ ಒಂದು ವೇಳೆ ಗಾಳಿ ಹವೆ ಇದ್ದರೆ, ಅಲ್ಲಿ ಗ್ಯಾಸ್ ಇದ್ದರೆ ಅವು ಬಣ್ಣದ ಕೆಲಸ ಆಗಿರಲಿ, ತೈಲ ಚಿತ್ರ ಆಗಿರಲಿ, ನೈಲಾನ್ ಬಟ್ಟೆಗಳಾಗಿರಲಿ, ನೂಲಿನ ಬಟ್ಟೆಗಳಾಗಿರಲಿ, ಚರ್ಮದ ವಸ್ತುಗಳಾಗಿರಲಿ, ಕಾಗದ ಆಗಿರಲಿ, ಇವುಗಳಲ್ಲಿ ಬಣ್ಣ ಬದಲಾಗುತ್ತದೆ. ಒಂದು ವೇಳೆ SO2 ಹವೆಯಲ್ಲಿ ಇದ್ದರೆ ಇದರ ಮೇಲೆ ಇವುಗಳ ಬಣ್ಣದ ಮೇಲೆ ಪರಿಣಾಮ ಆಗಿ ಅವುಗಳ ಬಣ್ಣದಲ್ಲಿ ಅಲ್ಲಿ ಬದಲಾವಣೆ ಆಗುತ್ತದೆ. ಈ ಪ್ರಕಾರವಾಗಿ ನಾವು ಇಲ್ಲಿ ಹವೆ ಪ್ರದೂಷಣೆಯ ಪ್ರತಿಬಂಧಕ ಉಪಾಯಗಳನ್ನು ನೋಡಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ನಾವು ನೀರಿನ ಪ್ರದೂಷಣೆಯ ಬಗ್ಗೆ ಅಭ್ಯಾಸವನ್ನು ಮಾಡುವ. ಅಲ್ಲಿಯವರೆಗೆ ನೀವು ಅಭ್ಯಾಸವನ್ನು ಮಾಡಿರಿ.